ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ. ಈ ಸುಮನ್ ಟಿವಿಯ ಈ ವಿಶೇಷ ಸೆಗ್ಮೆಂಟ್ಗೆ ಪ್ರೀತಿಯ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಫಾರ್ ಬಿಸ್ನೆಸ್ ಅಂಡ್ ಪರ್ಸನಲ್ ಪ್ರಮೋಷನ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ 9686376663. ಎಸ್ ವೀಕ್ಷಕರೇ, ತಮಿಳುನಾಡಲ್ಲಿ ಒಬ್ಬ ಫಿಲ್ಮ್ ಸ್ಟಾರ್ ಎಲೆಕ್ಷನ್ ಅಲ್ಲಿ ವಿನ್ ಆಗ್ತಾರೆ. ಅದೇ ರೀತಿಯಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆ ಆಗ್ತಿರುವಂತಹ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಕನ್ನಡದಲ್ಲಿರುವಂತಹ ಕನ್ನಡ ಚಿತ್ರರಂಗದ ನಟರು ಅವರು ಕೂಡ ಪ್ರಾದೇಶಿಕ ಪಕ್ಷವನ್ನ ಸ್ಥಾಪನೆ ಮಾಡಿ ಈ ರೀತಿ ಎಲೆಕ್ಷನ್ನ ವಿನ್ ಆಗ್ಬೋದಲ್ವಾ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ತಿದ್ದಾರೆ. ಅದರಲ್ಲಿ ಒಂದಷ್ಟು ನಟರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲಿ ದರ್ಶನ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಯಶ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಸುದೀಪ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಎಸ್ಪೆಷಲಿ ಪ್ರಜಾಕೀಯ ಈ ಉಪೇಂದ್ರ ಅವರ ಪಕ್ಷದ ವಿಚಾರವಾಗೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಸೊ ನನ್ನ ಜೊತೆಗೆ ನನ್ನ ಕೋ ಆಂಕರ್ ಆದಂತಹ ಮಹೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಯ್ ಮಹೇಶ್. ಹಾಯ್. ಎಸ್ ಹೇಳು. ನೆನೆಯಿಂದನೂ ತಾವು ಇದನ್ನ ಮಾಡ್ತಾ ಇದ್ರಿ ವಿಜಯ್ ಅವ್ರ ಬಗ್ಗೆ. ಸೊ ಏನನ್ಸ್ತು ವಿಜಯ್ ಅವ್ರಿಗೆ ಗೆದ್ದಿದ್ದು ಮೊದಲನೇದಾಗಿ ಏನನ್ಸ್ತು? ತಮಿಳ್ನಾಡಲ್ಲಿ ಒಬ್ರು ಫಿಲಿಂ ಆಕ್ಟರ್ ಮೊದಲನೇ ಬಾರಿ ವಿನ್ ಆಗಿರೋದು. ಸೊ ಏನ್ ಹೇಳ್ತೀಯ ಮೊದಲನೇದಾಗಿ? ಫಿಲ್ಮ್ ಆಕ್ಟರ್ ಮೊದಲನೇ ಬಾರಿ ವಿನ್ ಆಗಿರೋದು, ನಾನ್ ನೋಡಿದ ಪ್ರಕಾರ ಫಿಲ್ಮ್ ಆಕ್ಟರ್ ಅಂತ ವಿಜಯ್ ವಿನ್ ಆಗಿಲ್ಲ ಅಂತ. ಹೌದಾ? ಯಾಕೆ ಅಂತ ಹೇಳಿದ್ರೆ, ಫಿಲ್ಮ್ ಆಕ್ಟರ್ ಆಗಿ ವಿಜಯ್ ವಿನ್ ಆಗ್ಬೇಕಾಗಿದ್ರೆ ಈ ಹಿಂದೆ ಕಮಲ್ ಹಾಸನ್ ವಿನ್ ಆಗ್ಬೇಕಿತ್ತು, ಅದಾದ ನಂತರ ರಜನಿಕಾಂತ್ ಅವರು ವಿನ್ ಆಗ್ಬೇಕಿತ್ತು, ಕ್ಯಾಪ್ಟನ್ ವಿನ್ ಆಗ್ಬೇಕಿತ್ತು. ಹೀಗೆ ನೋಡಿ, ಆಂಧ್ರ ಪ್ರದೇಶಕ್ಕೆ ಬಂದ್ರೆ ಚಿರಂಜೀವಿ ವಿನ್ ಆಗ್ಬೇಕಿತ್ತು, ಮೆಗಾಸ್ಟಾರ್ ಚಿರಂಜೀವಿ. ನೋಡಿ, ತಮಿಳುನಾಡಿನಲ್ಲಿ ವಿಜಯ್ಗಿಂತ ದೊಡ್ಡ ಸೂಪರ್ ಸ್ಟಾರ್ ಯಾರು? ರಜನಿಕಾಂತ್. ಹೌದು, ಟ್ರೂ ಅಲ್ವಾ? ರಜನಿಕಾಂತ್ ಕೈಯಲ್ಲೇ ಆಗ್ಲಿಲ್ಲ, ವಿಜಯ್ ಅವರು ಮಾಡಿ ತೋರಿಸಿದ್ರು. ಆಂಧ್ರ ಪ್ರದೇಶಕ್ಕೆ ಬಂದ್ರೆ ಪ್ರಜಾರಾಜ್ಯಂ ಅಂತ ಮೆಗಾಸ್ಟಾರ್ ಚಿರಂಜೀವಿ ಅವರು ಕಟ್ಟಿದ್ರು, ವಿನ್ ಆಗ್ಲಿಲ್ಲ. ಬಟ್ ವಿಜಯ್ ಅವರು ವಿನ್ ಆದ್ರು. ಹಾಗಂತ ಹೇಳಿ ಸಿನಿಮಾ ಸ್ಟಾರ್ ಆಗಿ ವಿನ್ ಆಗ್ತಾರೆ ಅನ್ನೋದು ಸುಳ್ಳು. ಮತ್ ಯಾವೊಂದು ವಿಚಾರಗಳಿಂದ ಅವ್ರು ವಿನ್ ಆಗ್ತಾರೆ? ಇದು ಇಂಪಾರ್ಟೆಂಟ್. ವಿಜಯ್ ಅವರು ಯಾಕೆ ವಿನ್ ಆದ್ರು ಅಂತ ಹೇಳಿದ್ರೆ, ವಿಜಯ್ ಅವರು ಏಕಾಏಕಿಯಾಗಿ ಬಂದಿದ್ದಲ್ಲ, ಒಂದು ಪ್ರೀ ಪ್ಲಾನ್ ಮಾಡ್ಕೊಂಡು ವಿಜಯ್ ಅವರು ಆ ಕಾಡಿಗೆ ಬಂದದ್ದು. 2009ರಿಂದಲೇ ಅವರ ಒಂದು ಸಂಘಟನೆ BMI ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಅವರ ಟ್ರಸ್ಟ್ಗಳು, ಅವರ ಫ್ಯಾನ್ಸ್ ಅಸೋಸಿಯೇಷನ್ಗಳು, ಸಂಘಟನೆಗಳು ಎಲ್ಲವೂ ಕೂಡ ಕೆಲಸ ಮಾಡ್ತಾ ಇದ್ವು. ಮತ್ತೆ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಕೂಡ ಮಾಡ್ತಾ ಇತ್ತು. ವಿಜಯ್ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ತಮಿಳುನಾಡಲ್ಲಿ ಅಲ್ಲಿರುವಂತ ಜನರಿಗೆ ಒಂದು ನಂಬಿಕೆಯನ್ನ ಹುಟ್ಟಿಸ್ಬಿಟ್ಟಿದ್ರು. ಯಾವ ರೀತಿ ನಂಬಿಕೆ ಅಂತ ಹೇಳಿದ್ರೆ, ವಿಜಯ್ ಇದ್ರೆ ಎಲ್ಲವೂ ಸಾಧ್ಯ, ವಿಜಯ್ ಇಂದ ಎಲ್ಲವೂ ಸಾಧ್ಯ ಆಗುತ್ತೆ, ವಿಜಯ್ ನಾವು ಕಷ್ಟದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ವಿಜಯ್ ಬರ್ತಾರೆ. ಅಂದ್ರೆ ಡೈರೆಕ್ಟ್ ಆಗಿ ವಿಜಯ್ ಬರ್ತಾರೆ ಅಂತಲ್ಲ, ವಿಜಯ್ ಇಂದ ಹೆಲ್ಪ್ ಬರುತ್ತೆ ಅನ್ನುವಂತಹ ಒಂದು ರೀತಿ ಸ್ಟ್ರಾಟಜಿ ಆಗಿರ್ಬೋದು, ನರೇಟಿವಿಟಿ ಆಗಿರ್ಬೋದು, ಅಥವಾ ಆ ನಂಬಿಕೆ ಅಂತ ಹೇಳ್ತೀನಿ. ಇದೆಲ್ಲವೂ ಕೂಡ ಚುನಾವಣೆ ಭಾಗವಾಗಲ್ಲ, ಬಟ್ ಒಂದು ನಂಬಿಕೆಯನ್ನ ಅಲ್ಲಿರುವ ಚುನಾವಣೆಯಲ್ಲಿ ನಿಲ್ಲಬೇಕು ಅನ್ನೋರೆ ಆ ತರದ ಕೆಲಸಗಳನ್ನು ಮಾಡೋದು. ಅದಕ್ಕೆ ನಾನು ಹೇಳಿದ್ದು, ವಿಜಯ್ ಸಿನಿಮಾಗ್ ಹೋಗಿ ಸ್ಟಾರ್ ಆಗಿ ರಾಜಕಾರಣಕ್ಕೆ ಬಂದ್ರು. ಆ ಸ್ಟಾರ್ ಗಿರಿ ಇಲ್ಲಿ ಹೆಲ್ಪ್ ಆಯ್ತು. ಆ ಸ್ಟಾರ್ ಗಿರಿ ವಿಜಯ್ ಅವರನ್ನ ಮನೆ ಮನೆಗೆ ತಲುಪಿಸ್ತು. ವಿಜಯ್ ಅವರ ಫೇಮ್ ಏನಿದೆಯಲ್ವಾ, ವಿಜಯ್ ಅವರ ಫೇಮ್ ಹೆಲ್ಪ್ ಮಾಡಿದೆ. ಬಟ್ ಆ ಫೇಮ್ ಇಂದನೇ ಗೆದ್ರು ಅನ್ನೋದನ್ನ ನಾನು ಒಪ್ಕೋದಿಲ್ಲ. ಇನ್ನೊಂದೇನ್ ಗೊತ್ತಾ ಮಹೇಶ್, ತುಂಬಾ ಚರ್ಚೆ ಆಗ್ತಿರುವಂತ ವಿಚಾರ ಏನಪ್ಪಾ ಅಂದ್ರೆ ಅಲ್ಲಿ ತಮಿಳ್ನಾಡಲ್ಲಿ ಯೂಶಲಿ ಅಲ್ಲಿರುವಂತ ಹೀರೋಗಳನ್ನ ಯಾವ ರೀತಿಯಾಗಿ ಜನಗಳು ಟ್ರೀಟ್ ಮಾಡ್ತಾರೆ ಅಂದ್ರೆ, ಲೈಕ್ ಅವರೇ ದೇವ್ರುಗಳು. ಅವ್ರನ್ನ ಸಿನಿಮಾದಲ್ಲಿ ಹೆಂಗ್ ನೋಡಿರ್ತಾರೆ, ಇಲ್ಲೂ ನಿಜ ಜೀವನದಲ್ಲೂ ಅವ್ರು ನಮ್ಮ ಲೈಫಲ್ಲಿ ಹೀರೋ ಆಗ್ತಾರೆ. ಆ ಲೆವೆಲ್ಗೆ ಅಭಿಮಾನಿಗಳು ಅಲ್ಲಿದಾರಂತೆ. ಸೊ ಮೇ ಬಿ ಅದು ಕೂಡ ವರ್ಕ್ ಆಗಿರ್ಬೋದು ಅಂತ ಅನ್ಸುತ್ತೆ ನನಗೆ. ಅದನ್ನ ಹೇಳ್ತಾ ಇರೋದು ನಿಮ್ಗೆ, ಬರೀ ಸಿನಿಮಾ ನಟ ಅನ್ನೋದಕ್ಕೆ ಇಲ್ಲಿ ಗೆದ್ದಿಲ್ಲ, ಅದು ಕೂಡ ಒಂದು ಕಾರಣ. ಫೇಮ್ ವರ್ಕೌಟ್ ಆಗಿದೆ. ಫೇಮ್ ಏನ್, ಈಗ ಫೇಮ್ ಫಾರ್ ಎಕ್ಸಾಂಪಲ್, ಇನ್ನೊಂದು ನಿಮ್ಮ ಸಿನಿಮಾ ಭಾಷೆಯಲ್ಲಿ ಉತ್ತರ ಕೊಟ್ಬಿಡ್ತೀನಿ. ದೊಡ್ಡ ಸೂಪರ್ ಸ್ಟಾರ್ ರಜನಿಕಾಂತ್ ಫಿಲ್ಮ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಓಪನಿಂಗ್ಸ್ ಮಾತ್ರ ಬರುತ್ತೆ, ಫಿಲ್ಮ್ ಹಿಟ್ ಆಗಲ್ಲ. ಸತ್ಯ. ನಿಮ್ಗೆ ರಜನಿಕಾಂತ್ ಆಗಿರ್ಬೋದು, ಮೆಗಾಸ್ಟಾರ್ ಆಗಿರ್ಬೋದು, ಕಿಚ್ಚ ಸುದೀಪ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಹೇಳ್ತಾ ಇರುವಂತ ಪ್ರಭಾಸ್ ಆಗಿರ್ಬೋದು, ನಿಮ್ಗೆ ಸ್ಟಾರ್ ಗಿರಿ, ದೊಡ್ಡ ದೊಡ್ಡ ಸ್ಟಾರ್ಗಳು, ಅವ್ರ ದೊಡ್ಡ ಫ್ಯಾನ್ಸ್ ಫಾಲೋಯಿಂಗ್ ಇರುತ್ತೆ. ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಒಂದೇ ದಿನ ಲಾಸ್ಟ್. ಹೌದು ಅಲ್ವಾ? ಹಂಗಾದ್ರೆ ಅವರು ಫ್ಯಾನ್ಸ್ ಎಲ್ಲಾನು ಸಿನಿಮಾ ಓಡಿಸ್ಬಿಡ್ಬೋದಲ್ಲ. ಅವ್ರು ಸಿನಿಮಾನೇ ಗೆಲ್ಲಿಸ್ಲಿಕ್ಕೆ ಆಗದೆ ಇರೋರು, ಫ್ಯಾನ್ಗಳು ಸಿನಿಮಾನೇ ಗೆಲ್ಲಿಸ್ಲಿಕ್ಕೆ ಆಗದೆ ಇರೋರು, ಇನ್ನು ಆ ವ್ಯಕ್ತಿ, ಆ ಸ್ಟಾರ್ ನಟ ರಾಜಕಾರಣಕ್ಕೆ ಬಂದ್ರೆ ಗೆಲ್ಸ್ಬಿಡ್ತಾರ? ಅಲ್ಲ, ದಟ್ ಇಸ್ ಟ್ರೂ.
ಇದ್ರ ನಡುವೆ ಓಕೆ ಫೈನ್, ವಿಜಯ್ ಅವರು ಬಹಳಷ್ಟು ವಿಚಾರಗಳಿಂದ ಅವ್ರು ಗೆದ್ದಿರ್ಬೋದು, ಅವ್ರ ಸ್ಟ್ರಾಟಜಿಸ್ ವರ್ಕ್ ಆಗಿರ್ಬೋದು, ಓಕೆ ಐ ಅಗ್ರಿ. ಆಮೇಲೆ ತುಂಬಾ ಖುಷಿ ಇದೆ ಅವ್ರು ಗೆದ್ದಿರೋದು. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಗಳಂತೂ ಅವ್ರ ಮೇಲಿದೆ. ಆ ಎಲ್ಲ ಕೆಲಸಗಳು ಮಾಡ್ತಾರಾ ಇಲ್ಲ ಅನ್ನೋದನ್ನ ನಾವು ಮುಂದೆ ನೋಡ್ಬೇಕು. ಇದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ವಿಚಾರ ಅದೇ ರೀತಿಯಾಗಿ ಪ್ರಜಾಕೀಯ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನ ಮುಂದಿಡ್ಕೊಂಡು ಇವರು ಉಪೇಂದ್ರ ಅವ್ರು ಬರ್ತಾರೆ. ಆದ್ರೆ ಆ ಪ್ರಜಾಕೀಯ ಅನ್ನುವಂತ ಕಾನ್ಸೆಪ್ಟ್ ನ ಕೆಲವರು ಅಕ್ಸೆಪ್ಟ್ ಮಾಡ್ತಾರೆ, ಇನ್ ಕೆಲವರು ಅದನ್ನ ಅದ್ರ ಬಗ್ಗೆ ಅರ್ಥನೂ ಮಾಡ್ಕೊಳಕ್ ಹೋಗಲ್ಲ. ಅಯ್ಯೋ ಇದೆಲ್ಲ ಎಲ್ಲಿ ವರ್ಕ್ ಆಗುತ್ತೆ ಗುರು ಅನ್ನುವಂತ ಒಂದು ನೆಗೆಟಿವ್ ಕಮೆಂಟ್ಸ್ ಹೇಳ್ತಾರೆ. ಬಟ್ ಇನ್ನು ಕೆಲವರು ಪ್ರಜಾಕೀಯ ಬರಬೇಕು, ಯಾಕಂದ್ರೆ ಈ ಬಿಜೆಪಿ ಬೇಡ, ಕಾಂಗ್ರೆಸ್ ಬೇಡ, ಯಾವ ಪಕ್ಷಗಳು ಬೇಡ ರೀ, ಪ್ರಜಾಕೀಯ ಬರಬೇಕು. ಪ್ರಜಾಕೀಯ ಅಂದ್ರೆ ಅದೊಂಥರ ಸಿಸ್ಟಮ್, ಎಂಟೈರ್ ಈ ರಾಜಕೀಯ ಸಿಸ್ಟಮ್ ಬದಲಾವಣೆಗಳನ್ನ ತರುವಂತಹದ್ದೇ ಅದು ಪ್ರಜಾಕೀಯ. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ಬರ್ತಾರೆ. ಸೊ ಈ ಪ್ರಜಾಕೀಯ ಕಾನ್ಸೆಪ್ಟ್ ಬಗ್ಗೆ ನಿನಗೇನ್ ಅನ್ಸುತ್ತೆ? ಅಂಡ್ ಪ್ರಜಾಕೀಯ ಕಾನ್ಸೆಪ್ಟ್ ನಮ್ಮ ಕರ್ನಾಟಕದಲ್ಲಿ ಯಾಕೆ ವರ್ಕ್ ಆಗಿಲ್ಲ ಅಂತ ನಿನಗೆ ಅನ್ಸುತ್ತೆ? ಉಪೇಂದ್ರ ಅವರೇ ಹೇಳ್ಬಿಟ್ಟಿದ್ದಾರೆ, ಪ್ರಜಾಕೀಯ ಮತ್ತು ರಾಜಕೀಯ ಮಿಕ್ಸ್ ಮಾಡಬೇಡಿ ಅಂತ. ಹೌದು, ಆಬ್ವಿಯಸ್ಲಿ. ಸೊ ನಾನು ಯಾವುದೇ ಒಂದು ಮೂವ್ಮೆಂಟ್ ಅಥವಾ ಒಂದು ದೊಡ್ಡ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ನಿಮ್ ಇತಿಹಾಸವನ್ನ ನೋಡ್ಕೊಂಡ್ ಬನ್ನಿ. ಯಾವುದೇ ರೀತಿಯ ಇತಿಹಾಸವನ್ನ ನಿಮ್ಗೆ ಡ್ರೈವಿಂಗ್ ಫೋರ್ಸ್ ಅಂತ ಬೇಕಾಗುತ್ತೆ. ಡ್ರೈವಿಂಗ್ ಫೋರ್ಸ್ ಯಾವುದೇ ರೀತಿಯ ಮೂವ್ಮೆಂಟ್ ಆಗಬೇಕು, ಕ್ರಾಂತಿ ಆಗಬೇಕು ಅಂತ ಹೇಳಿದ್ರೆ, ಬದಲಾವಣೆ ಆಗ್ಬೇಕಂದ್ರೆ ಡ್ರೈವಿಂಗ್ ಫೋರ್ಸ್ ಬೇಕಾಗುತ್ತೆ. 80ರ ದಶಕದಲ್ಲಿ ಆಂಧ್ರ ಪ್ರದೇಶದಲ್ಲಿ NTR CM ಆದ್ರು, ಕೇವಲ 6 ತಿಂಗಳಲ್ಲಿ ಪಕ್ಷವನ್ನ ಕಟ್ಟಿ. ಅದು ದೊಡ್ಡ ರೆಕಾರ್ಡ್. ಅದು ಈಗ ಏಕಾಏಕಿ ಪಕ್ಷವನ್ನ ಕಟ್ಟಿ CM ಆಗ್ತಾರೆ ಅಂತ ಹೇಳಿದ್ರೆ ಆ ಡ್ರೈವಿಂಗ್ ಫೋರ್ಸ್ NTR ಅಖಾಡಕ್ಕಿಳಿದು ಮತ್ತೆ ಅಲ್ಲಿನ ಜನರಲ್ಲೂ ಕೂಡ ಒಂದು ರೀತಿಯಾಗಿ ಬದಲಾವಣೆ ಬೇಕಿತ್ತು. ಆ ಬದಲಾವಣೆ NTR ಆದ್ರು. ಜನರ ನಿರೀಕ್ಷೆ ಅಂದ್ರೆ ಇಲ್ಲಿ ಡಿಮ್ಯಾಂಡ್, ಜನರಲ್ಲೂ ಕೂಡ ಡಿಮ್ಯಾಂಡ್ ಇರಬೇಕು, ಬೇಡಿಕೆ ಇರಬೇಕು, ಒಬ್ಬ ಬರಬೇಕು, ಒಬ್ಬ ಬದಲಾವಣೆ ತರಬೇಕು ಅನ್ನೋದನ್ನ ಒಂದು ಡಿಮ್ಯಾಂಡ್ ಇರಬೇಕು. ಅದೇ ಸಂದರ್ಭದಲ್ಲಿ ಆ ವ್ಯಕ್ತಿಯೂ ಕೂಡ ಸಿದ್ಧ ಇರಬೇಕು, ನಾನು ಕೂಡ ಬರ್ತೀನಿ ಮಾಡ್ತೀನಿ ಅಂತ ಹೇಳಿ. ಸೊ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿತ್ತು. ತಮಿಳುನಾಡಿಗೆ ಈ ಕಾರಣಕ್ಕೆ ಈಗ ಬಂದ್ರೆ ತಮಿಳುನಾಡಲ್ಲೂ ಕೂಡ ಒಂದು ಡಿಮ್ಯಾಂಡ್ ಇತ್ತು. DMK AIDMK ಅನ್ನ ಹೊರತುಪಡಿಸಿ ಆಲ್ಟರ್ನೇಟ್ ಏನಾದ್ರೂ ಸಿಗುತ್ತಾ ಅನ್ನುವಂತ ಈ ಆಲ್ಟರ್ನೇಟ್ ಬಾಕ್ಸ್ ಯಾವತ್ತೂ ಕೂಡ ಫಿಲ್ ಆಗಿರ್ಲಿಲ್ಲ ತಮಿಳುನಾಡಲ್ಲಿ. ನೀವು 60 ವರ್ಷ ನೋಡ್ಕೊಂಡ್ರೆ, ಬಟ್ ಈ ಆಲ್ಟರ್ನೇಟ್ ಬಾಕ್ಸ್ ಫಿಲ್ ಆಗಿದ್ದು TVK ಇಂದ. ಸೊ ಇಷ್ಟು ವರ್ಷಗಳ ಕಾಲ, ಒಂದು 60 ವರ್ಷಗಳ ಕಾಲ, ಈಗ ಫಸ್ಟ್ ಟೈಮ್ 60 ವರ್ಷಗಳ ಹಿಂದೆ ಫಸ್ಟ್ ಟೈಮ್ ವೋಟ್ ಆಗಿರೋನು ಈಗ 60 ವರ್ಷ ಆಗಿರುತ್ತೆ. ಅವ್ನಿಗೆ ಇನ್ನೂ ಆಲ್ಮೋಸ್ಟ್ ಒಂದು 78 ವರ್ಷ ಆಗಿರುತ್ತೆ. ಸೊ ಈ 60 ವರ್ಷಗಳಿಂದ ಈ ಕಂಪ್ಲೀಟ್ ಆಗಿ ರಾಜಕಾರಣವನ್ನ ನೋಡ್ಕೊಂಡ್ ಬಂದಂತ ಎಲ್ಲಾ ಜನರೇಷನ್ಗೆ DMK ಏನಂತ ಗೊತ್ತಿತ್ತು, ADMK ಏನಂತ ಗೊತ್ತಿತ್ತು. ಸೊ ಅವ್ರು ಆಲ್ಟರ್ನೇಟ್ ನೋಡ್ತಾ ಇದ್ರು, TVK ಬಂತು, ಜನರಿಗೂ ಬದಲಾವಣೆ ಬೇಕಿತ್ತು. ಅದೇ ಸಂದರ್ಭದಲ್ಲಿ ಇಲ್ಲಿ ಡ್ರೈವಿಂಗ್ ಫೋರ್ಸ್ ಅಂತ ಹೇಳಿ ವಿಜಯ್ ಅವರು ಕೂಡ ರಾಜಕಾರಣಕ್ಕೆ ಬರಬೇಕು, ಮಾಡಬೇಕು, ಏನಾದ್ರು ಮಾಡಬೇಕು ಅಂತ ಅವರು ಕೂಡ ನಿರ್ಧಾರವನ್ನ ಮಾಡ್ಕೊಂಡಿದ್ರು. ಅಂದ್ರೆ ನಾವು ಈ 2 ಎಕ್ಸಾಂಪಲ್ ನೋಡಿದ್ರೆ ಜನರಲ್ಲೂ ಬೇಡಿಕೆ ಇರಬೇಕು, ಅದೇ ಸಂದರ್ಭದಲ್ಲಿ ಡ್ರೈವಿಂಗ್ ಫೋರ್ಸ್ ಸಿಗುತ್ತೆ, 2 ಎಕ್ಸಾಂಪಲ್ಸ್ ಅಲ್ಲಿ. ಬಟ್ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಕರ್ನಾಟಕದ ಜನರು ಬದಲಾವಣೆಯನ್ನ ಬಯಸ್ತಾ ಇದ್ದಾರಾ, ಅದು ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ, ಬಯಸ್ತಾ ಇದ್ದಾರೆ. ನಿಮ್ಗೆ ಕಮೆಂಟ್ ಮಾಡೋರೆಲ್ಲರೂ ಕೂಡ ವೋಟ್ ಹಾಕಲ್ಲ. ಈ ಕಮೆಂಟ್ ಗಳೀಗ ನೋಡಿ, ಕಮೆಂಟ್ ಹಾಕೋರೆ ಕರ್ನಾಟಕ ಅಲ್ಲ, ಹೌದು ಅಲ್ವಾ? ಪಾಲಿಟಿಕ್ಸ್ ನಿಮ್ಗೆ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಪಾಲಿಟಿಕ್ಸ್ ಏನಾಗಿದೆ ಅಂತ ಹೇಳಿದ್ರೆ ನೀವು ಸಿನಿಮಾ ಬಿಟ್ಟು ಪಾಲಿಟಿಕ್ಸ್ ಅನ್ನ ನೋಡ್ಲಿಕ್ಕೆ ಆಗಲ್ಲ. ಬಟ್ ಕರ್ನಾಟಕದ ನೇಚರ್ ಹಂಗಲ್ಲ. ಇಲ್ಲಿ ಸಿನಿಮಾಗೆ ಇರುತ್ತೆ, ಪಾಲಿಟಿಕ್ಸ್ ಆಗೇ ಇರುತ್ತೆ. ಹೌದು, ಈ ಎರಡನ್ನು ಮಿಕ್ಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇಲ್ಲಿ ಸಿನಿಮಾ ನಟರು ಬಂದು ಇಲ್ಲಿ ಗೆಲ್ತಾರೆ, ಬಟ್ ಮಾಸ್ ಆಗಲ್ಲ. ಸುಮಾರು ಹೆಸರುಗಳು ಬರಲ್ಲ. ನಿಮ್ಗೆ ಸುಮಾರು ಹೆಸರು ನೀವು ಹೇಳ್ಬೋದು. ಈಗ ಸುಮಲತಾ ಅವ್ರು ಬಂದ್ರು, ಅಂಬರೀಶ್ ಅವ್ರು ಬಂದ್ರು, ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದ್ರು, ಈ ತರ ಸುಮಾರು ಹೆಸರುಗಳು ಬಂದ್ರು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇರುವಂತಹ ಪ್ರಜೆ ಅಥವಾ ವೋಟರ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸಿನಿಮಾವನ್ನ ಸಿನಿಮಾವಾಗಿ ನೋಡ್ತಾನೆ, ರಾಜಕಾರಣವಾಗಿ ನೋಡ್ತಾನೆ. ಈಗ ನೀವಾಗ್ಲೇ ಪ್ರಜಾಕೀಯದ ಬಗ್ಗೆ ಮಾತನಾಡ್ತಾ ಇದ್ರಿ. ಪ್ರಜಾಕೀಯದ ಬಗ್ಗೆ ಎಲ್ಲರಿಗೂ ಒಳ್ಳೆ ಅಭಿಪ್ರಾಯ ಇದೆ. ಆಬ್ವಿಯಸ್ಲಿ ಅದು ಒಳ್ಳೆ ಕಾನ್ಸೆಪ್ಟ್ ಚೆನ್ನಾಗಿದೆ, ಐಡಿಯಾಲಜಿ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ, ಹೊಸ ತರದಲ್ವಾ ಅದು, ಹೊಸತನ, ಅದು ಎನ್ಕರೇಜ್ ಮಾಡಬೇಕು. ಬಟ್ ಆ ಹೊಸತನಕ್ಕೆ ಇಲ್ಲಿನ ಮತದಾರ ಸಿದ್ಧ ಇದ್ದಾನಾ ಅನ್ನೋದು ಇಂಪಾರ್ಟೆಂಟ್. ನನಗನ್ಸುತ್ತೆ ಇಲ್ಲಿ ದುಡ್ಡು ನೋಡಿ, ಒಂದು ಜನರು ರೆಡಿ ಇದ್ದಾಗ ಮಾತ್ರನೇ ಬದಲಾವಣೆ ಸಾಧ್ಯ. ನಮ್ಮಲ್ಲಿ ಕರ್ನಾಟಕದಲ್ಲಿ ಜನ ರೆಡಿ ಇದ್ದಾರಾ ಅನ್ನೋ ಪ್ರಶ್ನೆಯನ್ನ ನಾವು ಇಬ್ರು ಹಾಕೊಡೋಣ, ಹಾಕ್ಬಿಡೋಣ. ಕಮೆಂಟ್ಸ್ ಮಾಡಿ, ಬೇಕಿದ್ರೆ ನೀವೇನಾದ್ರು ರೆಡಿ ಇದ್ರೆ ಕಮೆಂಟ್ ಮಾಡಿ, ನಾವು ರೆಡಿ ಇದೀವಿ ಅಂತ ಹೇಳಿ. ಪ್ರಜಾಕೀಯದ ಪ್ರಾಬ್ಲಮ್ ಅಲ್ಲ, ಕೆಲವರು ನಾನೇ ನಿನ್ನೆ ವಿಡಿಯೋ ಮಾಡಾಕ್ತಾಗ ರೆಡಿ ಇದಾರೆ ಕೆಲವರು. ಮೇಡಮ್ ಪ್ರಜಾಕೀಯ ಅನ್ನುವಂತ ಪಕ್ಷ ಬರ್ಬೇಕು, ಬಿಜೆಪಿ ಬೇಡ, ಕಾಂಗ್ರೆಸ್ ಬೇಡ, ಯಾವ ಪಕ್ಷನೂ ಬೇಡ, ಹೊಸ ಬದಲಾವಣೆಗಳನ್ನ ತರೋಣ, ಪ್ರಜಾಕೀಯಕ್ಕೆ ಜೈಕಾರ ಹಾಕೋಣ, ಪ್ರಜಾಕೀಯವನ್ನ ಮುನ್ನೆಲೆಗೆ ತರೋಣ. ಬದಲಾವಣೆ ಅನ್ನೋ ವಿಚಾರಕ್ಕೆ ಬಂದ್ರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಸ್ಪೇಸ್ ಇದೆ.
ಪ್ರಾದೇಶಿಕ ಪಕ್ಷ ಬೇಕು. ಹೌದು. JDS ಇದೆ, ಹೌದು. ಬಟ್ ಅದು ಆಗಾಗ ಆ ಕಡೆ ಹೋಗುತ್ತೆ, ಈ ಕಡೆ ಬರುತ್ತೆ, ಆ ಕಡೆ ಹೋಗುತ್ತೆ. ಸೊ ಒಂದು ಗಟ್ಟಿ ಪ್ರಾದೇಶಿಕ ಪಕ್ಷ ಬೇಕು ಅಂತ ಜನರು ಬಯಸ್ತಾ ಇರೋದು ಉಂಟು. ಎಕ್ಸಾಕ್ಟ್ಲಿ. ಬಟ್ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಗಟ್ಟಿ ಪ್ರಾದೇಶಿಕ ಪಕ್ಷ ಬೇಕು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಯಾವುದೇ ಒಂದು ಪಾರ್ಟಿ ಸಸ್ಟೈನ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದಂತ ಮಾನದಂಡಗಳಿದೆ. ನಿಮ್ಗೆ ಜಾತಿ, ಹಣ, ಮಾಸ್ ಇಮೇಜ್ ಇದೆಲ್ಲವೂ ಕೂಡ ಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇರೋದು ಎಲ್ಲಿವರೆಗೂ ಇದಿರುತ್ತೋ ಅಲ್ಲಿವರೆಗೂ ಚೇಂಜ್ ಆಗಲ್ಲ, ಅಲ್ಲಿವರೆಗೂ ಉದ್ಧಾರನೇ ಆಗಲ್ಲ. ಉದ್ಧಾರ ಆಗಲ್ಲ ಅಂತ ಹೇಳಿದ್ರೆ ಇಡೀ ದೇಶವು ಕೂಡ ನಡೀತಾ ಇರೋದು. ಈಗ ನೀವು ಒಂದು ವ್ಯವಸ್ಥೆಯನ್ನ ಬಿಟ್ಟು ಮತ್ತೊಂದು ವ್ಯವಸ್ಥೆಯನ್ನ ನೋಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನನ್ನ ಬದಲಾವಣೆ, ದೊಡ್ಡ ಕ್ರಾಂತಿ ಏನಾಗ್ಬೇಕಿದ್ದು ಕೂಡ ನಿಮಗೆ ಡ್ರೈವಿಂಗ್ ಫೋರ್ಸ್ ಬೇಕು ಅಂತ. ಅಂದ್ರೆ ನಾನು ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ, ನಾನು ಬದಲಾವಣೆ ಮಾಡ್ತೀನಿ ಅನ್ನೋ ಡ್ರೈವಿಂಗ್ ಫೋರ್ಸ್ ಅನ್ನೋದು. ಆ ಡ್ರೈವಿಂಗ್ ಫೋರ್ಸ್ ಪ್ರಜಾಕೀಯದಲ್ಲಿ ಯಾರಿದ್ದಾರೆ? ಉಪೇಂದ್ರ. ಹೌದು, ಉಪೇಂದ್ರ ಒಳ್ಳೆ ವ್ಯಕ್ತಿ, ನಿಮ್ ಚೆನ್ನಾಗಿ ಕಾನ್ಸೆಪ್ಟ್ ಎಲ್ಲ ಇದೆ. ಬಟ್ ಉಪೇಂದ್ರ ಅವರು ಕಮಿಟೆಡ್ ಆಗಿದ್ದಾರಾ ಬದಲಾವಣೆಗೆ? ಅವ್ರು ಹೇಳ್ತಿರೋದು ರಾಜಕೀಯನೇ ಬೇಡ ಗುರು, ನೀವು ನಿಂತ್ಕೊಳ್ಳಿ, ನೀವು ಪ್ರಜೆಗಳು, ನೀವು ಅಧಿಕಾರ ತಗೊಳ್ಳಿ, ನೀವು ಮುಂದ್ ಬನ್ನಿ. ಹೌದು, ಒಂದ್ ಐಡಿಯಾಲಜಿ ಕೊಡಬೇಕು, ಆ ಒಂದು ಐಡಿಯಾಲಜಿನೇ ಕೊಟ್ಟಿದ್ದಾರೆ. ಒಂದು ಪ್ರಜಾಕೀಯ ಅನ್ನುವಂತಹ ಪಕ್ಷದ ಬಗ್ಗೆ ಹೇಳಿದ್ದಾರೆ, ಅವ್ರ ಐಡಿಯಾಸ್ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಜನರದಲ್ಲ. ಸಿಂಪಲ್ ಪ್ರಶ್ನೆ ಕೇಳ, ಪ್ರಜಾಕೀಯದ ಸಿದ್ಧಾಂತ ಏನಿದೆ? ಏನಿಲ್ಲ, ಅದೇ ಈಗ ಅಧಿಕಾರ ಅಧಿಕಾರ ಅನ್ನೋದು ಯಾರ್ದು ಬೇಡ. ಅಧಿಕಾರ ಅನ್ನುವಂಥದ್ದು ಯಾರಿಗೂ ಬೇಡ. ಇಲ್ಲಿ ಪ್ರಜೆಗಳೇ ನಾಯಕರಾಗ್ಬೇಕು, ಪ್ರಜೆಗಳಿಗೆ ಅಧಿಕಾರ ಸಿಗಬೇಕು ಅನ್ನುವಂಥದ್ದೇ ಪ್ರಜಾಕೀಯದ ಮೇನ್ ಕಾನ್ಸೆಪ್ಟ್. ಅಂದ್ರೆ ಈಗ ಎಷ್ಟೊಂದು ನೋಡಿರ್ತೀವಿ ನಾವು, ಈಗ ನಾವು ಎಷ್ಟೊಂದ್ ಜನದ ಕಂಪ್ಲೇಂಟ್ ಮಾಡ್ತೀವಲ್ಲ, ಅಯ್ಯೋ ನಮ್ಗೆ ಈ ಪಕ್ಷ ಬಂತು, ನಾವ್ ಅನ್ಕೊಂಡಿದ್ವಿ ಇದು ಮಾಡ್ಲಿಲ್ಲ, ಈ ಪಕ್ಷ ಬಂತು ಅನ್ಕೊಂಡಿದ್ವಿ ಇದು ಮಾಡ್ಲಿಲ್ಲ. ಇದು ಯಾವ್ದು ಬೇಡವೇ ಬೇಡ ಗುರು. ನೀವೇ ಮಾಡ್ಕೊಳ್ಳಿ, ನೀವೇ ಪ್ರಜಾಕೀಯದ ಸ್ಥಾಪನೆ ಮಾಡ್ಕೊಳ್ಳಿ, ನೀವೇ ಅಧಿಕಾರ ತಗೊಳ್ಳಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅವ್ರು ಪ್ರಜಾಕೀಯ ಮಾಡ್ತಾ ಇರೋದು. ಆಮೇಲೆ ಅವ್ರ ಐಡಿಯಾಲಜೀಸ್ ನನಗಂತೂ ತುಂಬಾ ಇಷ್ಟ ಆಯ್ತು. ನಾನು ಅದನ್ನೇ ಹೇಳ್ತಿರೋದು. ಈಗ ಮಹಾತ್ಮ ಗಾಂಧಿ ಅವರ ಐಡಿಯಾಲಜಿ ತುಂಬಾ ಚೆನ್ನಾಗಿರುತ್ತೆ ಕೇಳೋಕೆ, ಬಟ್ ಪ್ರಾಕ್ಟಿಕಲಿ ಆಗುತ್ತಾ ಅಂತ ಬಂದಾಗ, 78 ವರ್ಷ ಆಯ್ತು ನಮ್ಗೆ ಸ್ವತಂತ್ರ ಬಂದು, ಈಗಲೂ ಕೂಡ ಒದ್ದಾಡ್ಸ ಆಯ್ತಿರ್ತೀವಿ. ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗಲ್ಲ ಅಂತ ಹೇಳಿದ್ರೆ ನಮ್ಗೆ ಬೇಕಾಗಿಲ್ಲ ಜನರಿಗೆ ಅಂತ. ಹಂಗಂದ್ರೆ ಪ್ರಜಾಕೀಯ ಬೇಡ. ಒಂದು ಕತೆ ಇದೆ. ಒಂದು ತಾಯಿ ಮಗನ್ಗೆ ಬೆಳಗ್ಗೆ ಎದ್ದು ದೋಸೆ ಕೊಟ್ರಂತೆ, ಪ್ಲೇನ್ ದೋಸೆ ಕೊಟ್ರಂತೆ. ಅವ್ನು ತಿನ್ಲಿಲ್ವಂತೆ. ಮಾರನೇ ದಿನ ಅದೇ ಪ್ಲೇನ್ ದೋಸೆ ಕೊಟ್ಟನಂತೆ, ತಿನ್ಲಿಲ್ವಂತೆ. ಬೆಣ್ಣೆ ದೋಸೆ ಕೊಟ್ರಂತೆ, ತಿನ್ಲಿಲ್ವಂತೆ. ಒಂದಿನ ಮಸಾಲೆ ದೋಸೆ ಮಾಡ್ಕೊಟ್ರಂತೆ, ಹುಡ್ಗ ತಿನ್ನಂತೆ, ಮಗು ತಿನ್ನಂತೆ. ಮಾರನೇ ದಿನ ಮಸಾಲೆ ದೋಸೆ ಮತ್ತೆ ತಿನ್ನಂತೆ, ಮತ್ತೆ ಮಸಾಲೆ ದೋಸೆ ಅಂದ್ರೆ ಆ ಮಗು ಕೂಡ ಮಸಾಲೆ ಹುಡುಕ್ತಾ ಇದೆ. ಹ್ಯೂಮನ್ ನೇಚರ್ ಅಷ್ಟೇನೆ. ನೀವು ಯಾವ್ದು ನೀಟ್ ಆಗಿರೋದನ್ನ ಯಾರು ಬಯಸಲ್ಲ. ಆಮೇಲೆ ಉಪೇಂದ್ರ ಅವರಿಗೆ ಏನಾದ್ರೂ ಮಸಾಲ ಬೇಕು ಅಂತ ಹೇಳ್ತಾರೆ. ಹೌದು ಮಹೇಶ್, ಏನ್ ಗೊತ್ತಾ, ಆಮೇಲೆ ಅವರೆಲ್ಲೂ ಸ್ವಾರ್ಥತೆಯಿಂದ ತಿಂಕೆ ಮಾಡಿಲ್ಲ. ಅದೇ ನೋಡಿ ಈಗ ವಿಜಯ್ ಅವರು ನಾನ್ ನಿಲ್ಬೇಕು, ನಾನ್ ಗೆಲ್ಬೇಕು ಅನ್ನೋದು ಯೋಚನೆ ಮಾಡಿದ್ರು. ಅದೇ ಉಪೇಂದ್ರ ಅವ್ರಿಗೂ ಏನ್ ಫ್ಯಾನ್ ಬೇಸ್ ಏನ್ ಕಡಿಮೆ ಇಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ, ಅವರಿಗೆ ಒಳ್ಳೆ ಬುದ್ಧಿವಂತರು ಅವರು. ಅವರು ಕೂಡ CM ಆಗ್ಬೋದು, ನಿಂತ್ಕೋಬಹುದು, ಎಲೆಕ್ಷನ್ ಅಲ್ಲಿ ಗೆಲ್ಲಬಹುದು ಅವರು. ಆದ್ರೆ ಅದ್ ಯಾವ್ದನ್ನು ಅವ್ರು ಮಾಡ್ತಾ ಇಲ್ಲ. ಎಲ್ಲ ಸ್ವಾರ್ಥನ ಬಿಟ್ಬಿಟ್ಟು ನೀವು ನಿಂತ್ಕೊಳ್ಳಿ, ಬಟ್ ಈಗ ಒಳ್ಳೆ ಅವರು ಸ್ವಾರ್ಥಿ ಅಂತ ಹೇಳಿದ್ರಿ ನೀವು. ಅಲ್ಲ, ಸ್ವಾರ್ಥಿ ಅಂತ ಅಂದ್ರೆ ಸ್ವಾರ್ಥಿ ಅಂತ ನೋಡಿ. ಈಗ ಅಧಿಕಾರವನ್ನ ತ್ಯಾಗ ಮಾಡ್ತೀವಿ, ನಾನು ನಿಂತ್ಕೊಳ್ಳಲ್ಲ, ನೀವು ನಿಂತ್ಕೊಳ್ಳಿ ಅಂತ ಹೇಳಿದ್ರೆ, ನಿಮ್ಗೆ ಅಧಿಕಾರವನ್ನ ನಿಂತ್ಕೊಳ್ಳಿ, ನೀವು ಮಾಡ್ರಿ ಎಲ್ಲ ನೀವು ಮಾಡುವಾಗ ನೀನೇನ್ ಮಾಡ್ತೀಯ? ಮೊದ್ಲು ಅದು ಡಿಪೆಂಡೆನ್ಸಿ ಬೇಡ ಅಂತ. ಈಗ ನಾನು ನಿನ್ನ ಮೇಲೆ ನೀನ್ CM ಆದ್ರೆ ನಾನು ನಿನ್ನ ಮೇಲೆ ಡಿಪೆಂಡ್ ಆಗ್ಬೇಕು, ಒಳ್ಳೇದ್ ಮಾಡು ಅಂತ. ನಾನು ಉಪೇಂದ್ರ, ನಾನು ಪೂಜಾಗೆ ಹೇಳ್ತಾ ಇದ್ದೀನಿ, ಪೂಜಾ ಬಾ ನಿಂತ್ಕೊ ಮಾಡು, ಪೂಜಾ ಅದ್ ಮಾಡು, ಪೂಜಾ ಅಲ್ಲಿ ಅದು ಬೇಡ ನನಗೆ, ಅದನ್ನೇ ಹೇಳ್ತಾ ಇರೋದು. ಕೇಳಿ, ಹಂಗಾದ್ರೆ ನೀವು ಪ್ರಶ್ನೆ ಬರಲ್ಲ, ಎಲ್ಲವೂ ನಮ್ಗೆ ಹೇಳ್ತಾ ಇದ್ರೆ ನೀವೇನು ಮಾಡಲ್ಲ ಅಂತ, ಉಪೇಂದ್ರ ಏನು ಮಾಡಲ್ಲ ಅಂತ ಪ್ರಶ್ನೆ ಬರಲ್ವಾ ನಿಮ್ಗೆ? ಇಲ್ಲ, ನಮಗ್ ಬರಲ್ಲ. ಯಾಕಂದ್ರೆ ನಾವು ಡಿಪೆಂಡೆನ್ಸಿ ಆಗದೆ ಬಿಟ್ಬಿಡ್ತೀವಲ್ಲ, ಅಲ್ಲಿ ಇಂಡಿಪೆಂಡೆಂಟ್ ಆಗಿರ್ತೀವಿ, ಇಂಡಿಪೆಂಡೆಂಟ್ ಆಗಿರ್ತೀವಿ. ಉಪೇಂದ್ರ ಅವ್ರ ಮಾತು ಯಾಕೆ ಕೇಳ್ತಿದೀವಿ ಅಂದ್ರೆ, ಒಬ್ರು ಐಡಿಯಾಗಳನ್ನ ಕೊಟ್ಟಾಗ ಅದನ್ನ ಸ್ವೀಕಾರ ಮಾಡಬೇಕು. ಒಳ್ಳೆ ಐಡಿಯಾಗಳನ್ನ ಕೊಟ್ಟಾಗ ಸ್ವೀಕಾರ ಮಾಡೋದು ಎಲ್ಲರೂ ಕರ್ತವ್ಯ ಅಲ್ವಾ? ಅವ್ರು ಒಳ್ಳೆ ಐಡಿಯಾಗಳನ್ನ ಈಗಿರುವಂತ ವ್ಯವಸ್ಥೆಯಲ್ಲಿ ಉಪೇಂದ್ರ ಐಡಿಯಾಲಜಿಯನ್ನ ಇಟ್ಟು ಅವರ ಥಾಟ್ಸ್ ಅನ್ನ ಈಗಿರುವಂತ ವ್ಯವಸ್ಥೆಗೆ ನಾವು ಅಡಾಪ್ಟ್ ಮಾಡ್ಕೋಬಹುದು. ಈಗಿರುವಂತ ವ್ಯವಸ್ಥೆಗೆ ವ್ಯಕ್ತಿ ಚೆನ್ನಾಗಿದ್ರೆ, ಅವನ ಐಡಿಯಾಲಜಿ ಚೆನ್ನಾಗಿದ್ರೆ, ಅವನ್ ಎಲ್ಲಿದ್ರು ಕೂಡ ಒಳ್ಳೆ ಕೆಲಸ ಮಾಡ್ತಾನೆ. ಸತ್ಯ ಅಲ್ವಾ? ಉಪೇಂದ್ರ ಐಡಿಯಾಲಜಿ ಉಳ್ಳವರು, ಉಪೇಂದ್ರ ರೀತಿಯಲ್ಲೇ ಥಿಂಕ್ ಮಾಡೋರು, ಕಾಂಗ್ರೆಸ್, ಬಿಜೆಪಿ, JDS ಅಲ್ಲೋ ಅದೇ ರೀತಿ ಥಿಂಕಿಂಗ್ ಮಾಡೋನು ಬಿಜೆಪಿ ಇಂದ ಗೆದ್ರು ಅದೇ ಕೆಲಸ ಮಾಡ್ತಾನೆ, JDS ಇಂದ ಗೆದ್ರು ಅದೇ ಕೆಲಸ ಮಾಡ್ತಾನೆ, ಕಾಂಗ್ರೆಸ್ ಇಂದ ಗೆದ್ರು ಅದೇ ಕೆಲಸ ಮಾಡ್ತಾನೆ. ಅಲ್ಟಿಮೇಟ್ ಆಗಿ ಏನು, ಜನರಿಗೆ ಒಳ್ಳೇದಾಗ್ಬೇಕು, ಇದು ಕಾನ್ಸೆಪ್ಟ್. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ,
ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕು, ವ್ಯವಸ್ಥೆ ಹೊಲಸು ಅಂತ ಹೇಳ್ತಾರಲ್ವಾ, ಕಸ ಅಂತ ಹೇಳ್ತಾರಲ್ವಾ. ನಾವು ಇದು ವ್ಯವಸ್ಥೆ ಸರಿನಾ, ಇದನ್ನ ಕ್ಲೀನ್ ಮಾಡಬೇಕು. ಇದು ಗುಂಡಿ ಅಂತ ಹೇಳಿದ್ರೆ ಅವ್ನು ಕ್ಲೀನ್ ಮಾಡೋನು ಗುಂಡಿ ಒಳಗಡೆ ಇಳಿಬೇಕು. ಮೇಲೆ ನಿಂತ್ಕೊಂಡು ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿಂದ ಅಲ್ಲಿಗೆ ಒದ್ದಾಡ್ತಾ ಇರ್ತದೆ. ಫಸ್ಟ್ ಗುಂಡಿ ಒಳಗೆ ಇಳಿದು ಆ ಕಸನ ಹೊರಗಡೆ ಎತ್ತಾಕ್ಬಿಟ್ಟು ಹೊಸ ವ್ಯವಸ್ಥೆನ ಸೃಷ್ಟಿ ಮಾಡ್ಬೇಕು. ನೀವು ಮೇಲೆ ನಿಂತ್ಕೊಂಡು ನಾನು ವ್ಯವಸ್ಥೆನ ಅಥವಾ ಆಲ್ಟರ್ನೇಟ್ ಗುಂಡಿ ತೋಡ್ತೀನಿ ಅಂತ ಹೇಳಿದ್ರೆ ನೀನು ಆಲ್ಟರ್ನೇಟ್ ತೋಡ್ತಾ ಇದೆಯಾ, ಸತ್ಯ ಒಪ್ಕೋತೀನಿ, ಬಟ್ ಅದ್ರ ಸ್ಮೆಲ್ ಇಲ್ಲೂ ಬರ್ತಾ ಇರ್ತದೆ. ಬಟ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಅನ್ನೋದು ವರ್ಕ್ ಆಗಲ್ಲ ಇಲ್ಲಿ, ಸ್ಮೆಲ್ ಇಲ್ಲೂ ಬರ್ತಾ ಇರ್ತದೆ. ಸೊ ಪ್ರಾಕ್ಟಿಕಲ್ ಆಗಿ ಐಡಿಯಾ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ, ಬಟ್ ನಾವು ರೆಡಿ ಇದ್ದೀವಾ ಜನರು ಅನ್ನೋದು ಒಂದು. ಕಮೆಂಟ್ ಮಾಡೋರ್ನ ಬಿಟ್ಟು, ಕಮೆಂಟ್ ಮಾಡೋರು 7 ಕೋಟಿ ಜನ ಅಲ್ಲ, ಒಂದು ಮತ್ತೆ ಉಪೇಂದ್ರ ಅವರ ಐಡಿಯಾಗಳು ಇಲ್ಲಿನ ರಾಜಕೀಯ ವ್ಯವಸ್ಥೆಯನ್ನ ಬಿಟ್ಟು ಪ್ರಜಾಕೀಯವನ್ನ ತರ್ತೀವಿ ಅಂತ ಹೇಳಿದಾಗ, ನೀನ್ ಪ್ರಜಾಕೀಯ ಅನ್ನುವಂತ ಗುಂಡಿಯನ್ನ ತೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಮೊದಲು ಇದನ್ನ ಕ್ಲೀನ್ ಮಾಡದೆ ಈ ಗುಂಡಿಯನ್ನ ತೋಡಿದ್ರು ಕೂಡ ಇಲ್ಲಿಂದ ಸ್ಮೆಲ್ ಬಂದೇ ಬರುತ್ತೆ ಅನ್ನೋದು ನಾನು ಹೇಳೋದು. ಇದು ಉಪೇಂದ್ರ ಅವರ ಕಾನ್ಸೆಪ್ಟ್. ಇದು ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಆಗುತ್ತಾ, ಆಗ್ಲಿ ಅಂತ ಕೋರ್ಕೊಳ್ಳೋಣ. ಬಟ್ ಉಪೇಂದ್ರ ಅವರನ್ನ ಬಿಟ್ಟು ನೆಕ್ಸ್ಟ್ ಯಾರಿದ್ದಾರೆ ಕರ್ನಾಟಕದಲ್ಲಿ? ತುಂಬಾ ಜನ ಹೆಸರುಗಳನ್ನ ನಾನು ನೋಡ್ತಾ ಇದ್ದೆ. ಅಂದ್ರೆ ಕಮೆಂಟ್ ಹಾಕಿದ್ರಿ ನೆನ್ನೆ, ನಾನೇ ಒಂದು ವಿಡಿಯೋ ಮಾಡಿದ್ದಕ್ಕೆ. ಡಿ ಬಾಸ್ ಬಂದ್ರೆ ಚೆನ್ನಾಗಿರತ್ತೆ, ದರ್ಶನ್ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ, ಅವ್ರಿಗೆ ಜೈಲಿಂದ ಬರ್ತಾರೆ ಅನ್ನುವಂಥದ್ದು ಎಲ್ರಿಗೂ ಬರ್ಬೇಕು ಅನ್ನೋ ಇಚ್ಛೆ ಇದೆ. ಬಟ್ ಗೊತ್ತಿಲ್ಲ ಅದು ಏನು ನ್ಯಾಯದ ಪ್ರಕಾರ ಅದು ಏನು ಡಿಸೈಡ್ ಮಾಡ್ತಾರೋ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದು ನಮಗೂ ಗೊತ್ತಿಲ್ಲ, ಎಲ್ಲಿ ಏನೇನ್ ಆಗ್ತಿದೆ, ಏನ್ ಆಗಿದೆ, ಒಳಗಡೆ ಏನ್ ನಡ್ತಿದೆ ಅನ್ನೋದು ನಮಗೂ ಗೊತ್ತಿಲ್ಲ. ಏನು ಕ್ಲಿಯರ್ ಆಗಿ ಕೊಟ್ಟಿಲ್ಲ, ಏನು ಕ್ಲಿಯರ್ ಆಗಿ ಏನೂ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಅಂದ್ರೆ ಅವ್ರ ಹೆಸರು ಹೇಳ್ತಾ ಇದಾರೆ, ಅಯ್ಯೋ ಜೈಲಿಂದ ಅಭಿಮಾನಿಗಳು. ಆದ್ರೆ ಕಮೆಂಟ್ ಮಾಡೋಷ್ಟು ಈಸಿ ಅಲ್ಲ ರೀ, ಕಮೆಂಟ್ ಮಾಡೋಷ್ಟು ಈಸಿ ಅಲ್ಲ ಓಟ್ ಹಾಕೋದು, ಗೆಲ್ಸೋದು. ಆಯ್ತಾ, ಯೋಚನೆ ಮಾಡ್ಬೇಕು ಯಾವ ವಿಚಾರಗಳನ್ನ ಇಟ್ಕೊಂಡ್ ಬರ್ತಾರೆ, ಅವ್ರು ಏನ್ ಕೆಲ್ಸಗಳು ಮಾಡಿದ್ದಾರೆ, ಈಸ್ ದ ರೈಟ್ ಪರ್ಸನ್ ನ ಗೆಲ್ಸಿದ್ರೆ ಯಾವೆಲ್ಲ ಕೆಲಸಗಳು ಅವರಿಂದ ಆಗತ್ತೆ, ಯಾವೆಲ್ಲ ಉಪಯೋಗಗಳಾಗತ್ತೆ ಅನ್ನುವಂಥದ್ದನ್ನ ಯೋಚನೆ ಮಾಡ್ಬೇಕು. ಬರೀ ಅಭಿಮಾನದಿಂದ ಡಿ ಬಾಸ್ ಗೆಲ್ಬೇಕು ಅನ್ನುವಂಥದ್ದು ಹಾಕ್ಬಾರ್ದಲ್ಲಿ. ವಿಚಾರಕ್ಕೆ ಬಂದ್ರೆ ಈ ಒಂದು ಕೇಸನ್ನ, ಈ ಕೊಲೆ ಕೇಸ್ ಇದನ್ನ ಹೊರತುಪಡಿಸಿ ಮಾತನಾಡೋದಾದ್ರೆ ದರ್ಶನ್ ವೈಯಕ್ತಿಕವಾಗಿ ಒಳ್ಳೆಯವರು, ಅದನ್ನ ನಾನು ನೋಡಿದ್ದೀನಿ. ಸುಮಾರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ಸ್ ಏನು ಅಂತ ಹೇಳಿದ್ರೆ, ಯಾವ್ದೋ ಒಂದು ಕುಸ್ತಿ ಪೈಪೋಟಿ ನಡೀತಾ ಇತ್ತು ಇಲ್ಲೇ ಒಂದು ಸಣ್ಣ ಹಳ್ಳಿಯಲ್ಲಿ. ಅವರು ಗೆಸ್ಟ್ ಆಗಿ ಹೋಗಿದ್ರು. ಕುಸ್ತಿಯಲ್ಲಿ ಗೆದ್ದಂತಹ ವ್ಯಕ್ತಿಗೆ ಅಲ್ಲಿ ಬೆಳ್ಳಿ ಗದೆಯನ್ನ ಕೊಟ್ರು. ಸೋತಂತಹ ವ್ಯಕ್ತಿಗೆ ದರ್ಶನ್ ಅವರು ತಮ್ಮ ಜೋಬಲ್ಲಿ ಕಾಸಿತ್ತು, ಆ ಕಾಸನ್ನು ಕೊಟ್ಟು ಹೋಗ್ತಾರೆ ಕೊಡೋ ಅಂತ ಹೇಳಿ. ಸೊ ವ್ಯಕ್ತಿ ಮೂಲತಃ ಒಳ್ಳೆಯವರು. ಈ ಕೊಲೆ ಕೇಸನ್ನ ಹೊರತುಪಡಿಸಿ ಮಾತಾಡ್ತಾ ಇದ್ದೀನಿ. ಬಟ್ ದರ್ಶನ್ ಅವ್ರಿಗೆ ಪಾಲಿಟಿಕ್ಸ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಇಟ್ಕೊಳ್ಳೋಣ. ಈ ಕೆಲವು ಕೊಲೆ ಕೇಸನ್ನು ಪಕ್ಕಕ್ಕಿಟ್ಟೆ ಮಾತಾಡೋಣ ನಾವು. ಪಾಲಿಟಿಕ್ಸ್ ದರ್ಶನ್ ಅವ್ರಿಗೆ ಆಗುತ್ತಾ ಅಂತ ತಗೊಂಡ್ರೆ ಯಾಕಾಗಲ್ಲ ಅಂತ ಹೇಳಿ ಅಭಿಮಾನಿಗಳು ಕೇಳ್ತಾರೆ. ರೀಸನ್ ಏನು? ದರ್ಶನ್ ಒಳ್ಳೆಯವ್ರಿ, ಒಳ್ಳೆ ಕ್ರೇಜ್ ಇದ್ರಿ, ಹಳೆ ಮೈಸೂರು ಭಾಗದಲ್ಲಿ ತುಂಬಾ ದೊಡ್ಡ ಕ್ರೇಜ್ ಇದ್ರಿ, ಸುಮಲತಾ ಅವ್ರನ್ನ ಗೆಲ್ಸಿದ್ದಾರ್ರಿ ಅಂತ, ಮುನಿರತ್ನ ಅವ್ರು ಗೆಲ್ಸಿದ್ದಾರ್ರಿ ಅಂತ ಎಲ್ಲವೂ ಬರುತ್ತೆ. ಬಟ್ ದರ್ಶನ್ ಅವರು ಪ್ರಚಾರವನ್ನ ಮಾಡಿದ್ದಾರೆ, ಅಖಾಡಕ್ಕೆ ಇಳಿದ್ ನೋಡಿಲ್ಲ ಅಲ್ವಾ? ಅಲ್ಲ, ಅದು ಕರೆಕ್ಟೇ. ಪ್ರಚಾರವನ್ನ ಮಾಡಿದ್ದಾರೆ ಮತ್ತು ಪ್ರಚಾರ ಮಾಡಿದಂತ ಎಲ್ಲಾ ಕ್ಷೇತ್ರದಲ್ಲೂ ಗೆದ್ದಿದ್ದಾರಾ? ದರ್ಶನ್ನ ಯಾವುದೇ ರಾಜಕಾರಣಿ ಕರ್ಕೊಂಡು ಹೋಗಿ ಪ್ರಚಾರವನ್ನ ಮಾಡಿಸ್ತಾರೆ ಅಂತ ಹೇಳಿದ್ರೆ ಜನ ಬರ್ತಾರೆ ಅನ್ನುವಂತ ರೀಸನ್. ಹೌದು, ಅವ್ರಿಗೆ ಫ್ಯಾನ್ ಬೇಸ್ ಇರುತ್ತೆ, ಅವರು ನಮ್ಮ ರ್ಯಾಲಿನಲ್ಲಿ ಭಾಗಿಯಾಗ್ತಾರೆ ಅನ್ನೋ ಕಾರಣ, ಒಂದಿಷ್ಟು ಪ್ರಭಾವ ಬೀರಬಹುದು ಅನ್ನುವಂತ ಕಾರಣಕ್ಕೆ. ಸೊ ದರ್ಶನ್ ಅವರೇ ಪಕ್ಷವನ್ನ ಕಟ್ತಾರ ಅಂತ ಬಂದಾಗ, ಯಾವುದೇ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ತಾರ ಅಂತ ಬಂದಾಗ ತುಂಬಾ ಡೌಟ್ ಇದೆ, ತುಂಬಾ ದೊಡ್ಡ ಡೌಟ್ ಇದೆ. ಅಭಿಮಾನಿಗಳಿಗೆ ಇರ್ಬೋದು ಕಟ್ಬೇಕು ಅಂತ, ಬಟ್ ಅಭಿಮಾನಿಗಳನ್ನ ತಪ್ಪು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಬಟ್ ದರ್ಶನ್ ಅವ್ರು ರೆಡಿ ಇದ್ದಾರಾ ಅಂತ ಹೇಳಿದ್ರೆ ಆ ಕೇಸ್ ಮುಗಿಲಿ, ಅದು ಅಲ್ಲಿಗೆ ಬಿಡೋಣ. ನೆಕ್ಸ್ಟ್ ಹೆಸರು ಅದೇ ರೀತಿಯಾಗಿ ಯಶ್ ಅವ್ರದ್ದು ಹೆಸರು ಕೇಳ್ಬಂತು. ಅಂದ್ರೆ ಯಶ್ ಅವರು ಕೂಡ ನಿಂತ್ಕೊಂಡ್ರೆ ಅವ್ರಿಗೂ ಫ್ಯಾನ್ ಬೇಸ್ ಇದೆ, ಅವರು ಕೂಡ ದೊಡ್ಡ ಒಳ್ಳೊಳ್ಳೆ ಪ್ಯಾನ್ ಇಂಡಿಯಾ ಸ್ಟಾರ್, ಅವ್ರಿಗೆ ಆದಂತ ಫ್ಯಾನ್ ಬೇಸ್ ಇದೆ, ಅವರು ಕೂಡ ನಿಂತ್ಕೊಂಡ್ರೆ ಗೆಲ್ಬಹುದು. ಯಾಕಂದ್ರೆ ಹಿಂದೆ ಸುಮಲತಾ ಅವ್ರ ಪರವಾಗಿ ನಿಂತು ಬಿಟ್ಟು ಒಂದಷ್ಟು ಪ್ರಚಾರಕ್ಕೆ ಇಳಿದಿದ್ರು, ಒಂದಷ್ಟು ಪೊಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ರು. ಸೊ ಅವ್ರು ಬಂದ್ರೆ ಚೆನ್ನಾಗಿರುತ್ತಲ್ವಾ, ವಿಜಯ್ ಅವ್ರ ತರ ಇವ್ರು ಗೆಲ್ಬಹುದಲ್ವಾ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರು. ಸೊ ನಿನಗೇನ್ ಅನ್ಸುತ್ತೆ, ಯಶ್ ಅವ್ರು ಬಂದ್ರೆ ಗೆಲ್ತಾರ ಅನ್ನುವಂತ ಹೇಳಿದ್ರೆ, ಯಶ್ ಅವರು ಸಾಮಾಜಿಕವಾಗಿ ಕೆಲಸ ಮಾಡಿದ್ದಾರೆ, ಅದು ನಾವು ಕೂಡ ನೋಡಿದ್ವಿ. ಸಾಮಾಜಿಕವಾಗಿ ಕೊಪ್ಪಳದಲ್ಲಿ ನೀರು ತಂದಿದ್ದು, ಕೆರೆಯನ್ನ ಪುನಶ್ಚೇತನಗೊಳಿಸಿದ್ದು ಅವ್ರು ಕೆಲಸ ಮಾಡಿದ್ದಾರೆ. ಬಟ್ ಯಶ್ ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಅವರು ಸಿನಿಮಾ ರಂಗದಲ್ಲಿ ಉತ್ತುಂಗದಲ್ಲಿದ್ದಾರೆ. ಹೌದು, ಅದನ್ನು ಬಿಟ್ಟು ಅವರು
ಪಾಲಿಟಿಕ್ಸ್ ಬರ್ತಾರೆ ಪಾಲಿಟಿಕ್ಸ್ ಅನ್ನೋದನ್ನ ಎಲೆಕ್ಷನ್ ನಿಲ್ತಾರ, ನಮಗ್ ತುಂಬಾ ಕಷ್ಟ. ಯಾಕಂದ್ರೆ ಅವ್ರಿಗೆ ಒಂದು ಐಡಿಯಾ ಇದೆ, ಅವ್ರಿಗೆ ಸಿನಿಮಾ ಬಗ್ಗೆ ಒಂದು ಐಡಿಯಾ ಇದೆ, ಸಿನಿಮಾ ವೇವ್ ಬಗ್ಗೆ ಅಥವಾ ವೇ ಬಗ್ಗೆ ಒಂದು ಐಡಿಯಾ ಇದೆ. ಸೊ ಅವರು ಈಗ ಸದ್ಯಕ್ಕೆ ಆಗಲ್ಲ, ಸದ್ಯಕ್ಕೆ ಬರಲ್ಲ. ಯಾಕಂದ್ರೆ ಅವ್ರಿಗಿರೋ ಕಮಿಟ್ಮೆಂಟ್ಸ್, ಅವ್ರಿಗಿರೋ ಪ್ಲಾನಿಂಗ್ಸ್, ಆಮೇಲೆ ಅವ್ರಿಗಿರೋ ಪ್ರಾಜೆಕ್ಟ್ಸ್ ಗಳು ಬೇರೆ ಬೇರೆ ಭಾಷೆಗಳಿಂದ ಕೂಡ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಗಳು ಬರ್ತಾ ಇದೆ. ಅಂಡ್ ಅವ್ರ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ನಾವೀಗ ಹೆಂಗ್ ಯಶ್ ಅವ್ರನ್ನ ಅಂದ್ರೆ ಯಶ್ ಅವ್ರನ್ನ ನಾವು ಪೊಲಿಟಿಕ್ಸ್ ಅಲ್ಲಿ ನೋಡೋಕೆ ಇಷ್ಟ ಪಡ್ತೀವೋ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ನಾವು ನೆಕ್ಸ್ಟ್ ಅಯ್ಯೋ ಟಾಕ್ಸಿಕ್ ಆಯ್ತು, ನೆಕ್ಸ್ಟ್ ಸಿನಿಮಾ ಯಾವುದು, ರಾಮಾಯಣ ಆಯ್ತು, ನೆಕ್ಸ್ಟ್ ಸಿನಿಮಾ ಎಲ್ಲಿ ಕಾಣಿಸ್ಕೊಳ್ತಾರೆ, ಯಾವ ಭಾಷೆಯಲ್ಲಿ ಕಾಣಿಸ್ಕೊಳ್ತಾರೆ, ಈ ತರದ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ನಾವು ಯಶ್ ಅವ್ರನ್ನ ನೋಡ್ತಾ ಇದೀವಿ. ಪೊಲಿಟಿಕ್ಸ್ ಅಲ್ಲಿ ಗೊತ್ತಿಲ್ಲ ಅಂದ್ರೆ ಅವ್ರನ್ನ ಸಂಬಂಧ ಇಲ್ಲ ಅನ್ನೋ ತರ ಅನ್ಸುತ್ತೆ. ಇನ್ನು ಜಾಸ್ತಿ ಇನ್ನು ಹೆಸರು ಕೇಳಿ ಬರ್ತಾ ಇರೋದು ಅಂತಂದ್ರೆ ಕಿಚ್ಚ ಸುದೀಪ್ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಕಿಚ್ಚ ಸುದೀಪ್ ಅವರು ಕೂಡ ಅಂದ್ರೆ ಈಗ ಬೊಮ್ಮಾಯಿ ಅವರು ಪರವಾಗಿ ಒಂದಷ್ಟು ಮಾತಾಡಿದಿದೆ. ಆಮೇಲೆ ಪೊಲಿಟಿಕ್ಸ್ ವಿಚಾರ ಅಂತ ಬಂದಾಗ ಯಾವಾಗ್ಲೂ ನಾವು ಕೇಳ್ತಾ ಇರ್ತೀರಿ, ಸರ್ ನೀವೇನಾದ್ರೂ ಈ ಬಾರಿ ನಿಲ್ತೀರಾ ಸರ್, ನೀವೇನಾದ್ರೂ ಪೊಲಿಟಿಕ್ಸ್ಗೆ ಎಂಟ್ರಿ ಕೊಡ್ತೀರಾ ಅಂತ ಅಂದ್ರೆ ಅಯ್ಯೋ ಸುಮ್ನೆ ರೀ ಅನ್ನೋ ತರನೇ ಹೇಳ್ತಾರ ಅವ್ರು. ಪ್ರತಿ ಪ್ರೆಸ್ ಮೀಟ್ ಅಲ್ಲೂ ಕೇಳ್ತೀವಿ, ಬಟ್ ಅವ್ರೇನು ಆ ತರದ ಇಂಟ್ರೆಸ್ಟ್ ತೋರ್ಸೋ ತರ ಮಾತಾಡಿದ್ದೇನು ನನ್ ಕಂಡಿಲ್ಲ ಇದುವರೆಗೂ. ಆದ್ರೆ ಪ್ರಚಾರ ಅಂತ ಬಂದಾಗ ತುಂಬಾ ಪ್ರಚಾರಗಳು ಮಾಡ್ತಾರೆ. ಪೊಲಿಟಿಕ್ಸ್ ವಿಚಾರ ಅಂತ ಬಂದಾಗ ಕೆಲವೊಂದು ವಿಚಾರಗಳನ್ನ ಮಾತಾಡಿದ್ದು ಇದೆ. ಸೊ ನಿನಗೇನ್ ಅನ್ಸುತ್ತೆ, ಕಿಚ್ಚ ಸುದೀಪ್ ಅವ್ರು ಬರ್ತಾರೆ ಅಂತ ಅನ್ಸುತ್ತಾ? ನಾವು ಸ್ಟಾರ್ಟಿಂಗ್ ಒಂದು 2 ಹೆಸರು ತಗೊಂಡ್ವಿ, ದರ್ಶನ್ ಅವರು, ಯಶ್ ಅವರು. ಆ 2 ಹೆಸರು ತಗೊಂಡಾಗ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಪಾಲಿಟಿಕ್ಸ್ ಮತ್ತೆ ಅವ್ರ ಹೆಸರು ತಳಕ್ ಹಾಕೊಳ್ಳೋದೇ ಇಲ್ಲ. ಯಶ್ ಅವರ ಹೆಸರಾಗಿರ್ಬೋದು, ದರ್ಶನ್ ಅವರ ಹೆಸರಾಗಿರ್ಬೋದು. ಪಾಲಿಟಿಕ್ಸ್ ಎಲೆಕ್ಷನ್ ಅಂತ ಬಂದ್ರೆ ಅವ್ರ ಹೆಸರು ಮುನ್ನೆಲೆಗೆ ಬರಲ್ಲ, ಜಾಸ್ತಿ ಬರಲ್ಲ. ಬಟ್ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು ನೆನಪಾಗಿ ಬರ್ತಾರೆ ಆಗಾಗ. ರೀಸನ್ ಇಷ್ಟೇ, ಕಿಚ್ಚ ಸುದೀಪ್ ಅವರು ಬಹಿರಂಗವಾಗಿ ಪಾಲಿಟಿಕ್ಸ್ ಆಗಲ್ಲ ಅಂತ ಇದ್ರೂ ಅವರ ಆಪ್ತ ವಲಯ ಅಂತ ಒಂದಿರುತ್ತೆ. ಅವರ ಆಪ್ತ ವಲಯದಲ್ಲಿ ಅವ್ರು ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾರೆ. ಒಂದು ನಾಲೆಡ್ಜ್ ಇದೆ ಅವ್ರಿಗೆ, ಪಾಲಿಟಿಕ್ಸ್ ಅಂದ್ರೆ ಒಂದು ನಾಲೆಡ್ಜ್ ಇದೆ. ಮತ್ತೆ ನಿಮ್ಗೆ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ನಿಮ್ಗೆ 2023 ಆಗಿರ್ಬೋದು, ಅಥವಾ 20 ಲೋಕಸಭಾ ಚುನಾವಣೆ ಆಗಿರ್ಬೋದು, ಅಥವಾ ಈ ಹಿಂದಿನ ಎಲೆಕ್ಷನ್ಸ್ ಆಗಿರ್ಬೋದು, ನಿಮ್ಗೆ ಎಲೆಕ್ಷನ್ ಬಂದ ತಕ್ಷಣ ಒಂದು 2-3 ತಿಂಗಳು ಆ ಕಡೆ ಈ ಕಡೆ ಇದ್ದಂಗೆ ಸುದೀಪ್ ಹೆಸರು ತುಂಬಾ ದೊಡ್ಡ ಸದ್ದು ಮಾಡುತ್ತೆ. ಹೌದು, ಪ್ರತಿ ಸಲ ನಾವು ಅದನ್ನೇ ಹೇಳ್ತೀವಲ್ಲ. ನಿಮ್ಗೆ ದರ್ಶನ್, ಯಶ್ ಮತ್ತೆ ದೊಡ್ಡ ದೊಡ್ಡ ನಾಯಕರು ಇರ್ಬೋದು, ಬಟ್ ಸುದೀಪ್ ಹೆಸರು ತುಂಬಾ ಸದ್ದು. ಅಂದ್ರೆ ಆ ಪಕ್ಷಕ್ಕೆ ಹೋಗ್ತಾರಂತೆ, ಈ ಪಕ್ಷಕ್ಕೆ ಹೋಗ್ತಾರಂತೆ, ಆ ಹೊಸ ಪಕ್ಷವನ್ನ. ಅಂದ್ರೆ ಪ್ರತಿ ಬಾರಿ ಎಲೆಕ್ಷನ್ ರಾಜಕಾರಣದ ಮುಂದೆ ಸುದೀಪ್ ಹೆಸರು ಬಂದೇ ಬರುತ್ತೆ. ಅವರು ಜನರ ನಡುವೆ ಇದ್ದಾರೆ, ಜನರು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅಂದ್ರೆ ಬರ್ಬೋದು ಕಿಚ್ಚ ಸುದೀಪ್ ಇಂಟ್ರೆಸ್ಟ್ ಇದೆ. ಬೇಬಿ ಈಗ ಇಷ್ಟು ಹೆಸರುಗಳಿಗೆ ಏನ್ ಹೇಳದ್ವಲ್ಲ, ಅದನ್ನ ಹೊರತುಪಡಿಸಿದ್ರೆ ಕಿಚ್ಚ ಸುದೀಪ್ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಜನರಿಗೆ ಇದೆ. ಅದೇ ಸಂದರ್ಭದಲ್ಲಿ ಈ ಎಕ್ಸ್ಪೆಕ್ಟೇಷನ್ ಒನ್ ವೇ ಇಂದ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಅದ್ರ ಮಾತ್ರ ಮಾತನಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಈ ಕಡೆಯಿಂದನೂ ಕೂಡ ಆ ರೀತಿ ಪ್ರಚೋದನೆ ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ಅಂದ್ರೆ ಸುದೀಪ್ ಅವ್ರ ಕಡೆ, ಸುದೀಪ್ ಅವ್ರಂದ್ರೆ ಡೈರೆಕ್ಟ್ ಸುದೀಪ್ ಅವರಿಂದಲ್ಲ, ಅವ್ರ ಅಭಿಮಾನಿಗಳು ಮತ್ತು ಅಭಿಮಾನಿಗಳ ಸಂಘ ಮತ್ತು ಅವ್ರದ್ದೊಂದು ಟ್ರಸ್ಟ್, ಅವ್ರ ಮಾಡ್ಕೊಂಡಿದ್ರಲ್ವ, ಆ ಟ್ರಸ್ಟ್ ಇಂದ ಆಗಾಗ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದು ಗೊತ್ತಿರುತ್ತೆ. ತುಂಬಾ ಚೆನ್ನಾಗಿ ಸುದೀಪ್ ಅವ್ರನ್ನ ಫಾಲೋ ಮಾಡೋ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ಸುದೀಪ್ ಅವರು ರಾಜಕಾರಣಕ್ಕೆ ಬಂದ್ರೆ ವರ್ಕೌಟ್ ಆಗುತ್ತಾ? ನನ್ ಪ್ರಶ್ನೆ ಅದೇ, ಬಂದ್ರೆ ವರ್ಕೌಟ್ ಆಗುತ್ತಾ, ಇವ್ರ ಪಕ್ಷವನ್ನ ಕಟ್ತಾ ಅನ್ನೋ ಇದಕ್ಕೆ ಆನ್ಸರ್ ಕೊಡ್ಬೇಕಂತ ಹೇಳಿದ್ರೆ, ಇತ್ತೀಚೆಗೆ ಪ್ರದೀಪ್ ಈಶ್ವರ್ ಒಂದು ಇಂಟರ್ವ್ಯೂ ಅಲ್ಲಿ ಮಾತನಾಡ್ತಾ ಇದ್ರು, ಯಾವ ಹೀರೋ ಪಾಲಿಟಿಕ್ಸ್ ಬಂದ್ರೆ ಒಳ್ಳೇದು ಅನ್ನೋ ಪ್ರಶ್ನೆ. ಪ್ರದೀಪ್ ಈಶ್ವರ್ ಅವರು ಎಲ್ಲರಿಗೂ ಆನ್ಸರ್ ಮಾಡ್ಕೊಂಡ್ ಬರ್ತಾ ಇದ್ರು. ದರ್ಶನ್, ಯಶ್, ಸಮಥಿಂಗ್, ಶಿವಣ್ಣ ಅವರೆಲ್ಲರೂ ಬರ್ತಾ ಇದ್ರು. ಕಿಚ್ಚ ಸುದೀಪ್ ಅಂತ ಬಂತು. ಅವ್ರು ಒಂದು ಮಾತು ಹೇಳಿದ್ರು, ಕಿಚ್ಚ ಸುದೀಪ್ ಅವರು ಯಾವ ಪಕ್ಷವನ್ನ ಸೇರಲ್ಲ, ಅವರು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ. ಅಂದ್ರೆ ಯಾಕೆ ಆ ಹೊಸ ಪಕ್ಷ ಥಾಟ್ ಯಾಕೆ ಬಂತು ಅಂದ್ರೆ, ಹೊಸ ಪಕ್ಷ ಅಂದ್ರೆ ನೋಡಿ, ಪ್ರದೀಪ್ ಈಶ್ವರ್ ಕೂಡ ಆ ಥಾಟ್ ಬಂದಿದೆ. ಅಂದ್ರೆ ಜನರು ಥಿಂಕ್ ಮಾಡ್ತಿದ್ದಾರೆ ಸುದೀಪ್ ಬಗ್ಗೆ. ಮತ್ತೆ ಯಾಕೆ ಸಸ್ಟೈನ್ ಆಗ್ತಾರ ಅಥವಾ ಪಕ್ಷ ಕಟ್ಟಿದ್ರೆ ಹೇಗಿರುತ್ತೆ ಅದ್ರ ಬಗ್ಗೆ ಈಗ ಮಾತಾಡೋಣ. ಅಲ್ಲ, ನೀನೀಗ ಅದನ್ನೇ ವಿಜಯ್ ಅವ್ರಿಗೆ ಕಂಪೇರ್ ಮಾಡಿ ಇಲ್ಲಿ ನಮ್ ಕರ್ನಾಟಕದಲ್ಲಿ ವರ್ಕ್ ಆಗತ್ತಾ ಅದನ್ನ ಅನ್ನೋದನ್ನ ಮಾತಾಡ್ಬೇಕು ನಾವು. ವಿಜಯ್ ಮತ್ತು ಸುದೀಪ್ಗೆ ಸ್ಟಿಕ್ಕರ್ ಆಗಿ ಮಾತನಾಡೋದಾದ್ರೆ, ಅಲ್ಲಿ ಏನು ವರ್ಕೌಟ್ ಆಗಿತ್ತು ವಿಜಯ್ ಅವ್ರಿಗೆ, ಸುದೀಪ್ ಅವ್ರು ಬಂದ್ರೆ ಏನು ವರ್ಕೌಟ್ ಆಗೋದು, ಈ ಎರಡು ಬಗ್ಗೆ ಮಾತಾಡೋಣ. ವಿಜಯ್ ಅವ್ರಿಗೆ ಹೆಲ್ಪ್ ಆಗಿದ್ದೇನು ಅಂತ ಹೇಳಿದ್ರೆ, ಅವ್ರು ಏಕಾಏಕಿ ಬಂದಿಲ್ಲ, ಬಿಲ್ಡ್ ಮಾಡ್ಕೊಂಡ್ ಬಂದ್ರು. ಅಂದ್ರೆ ಒಂದಿಷ್ಟು ಒಳ್ಳೆ ಕೆಲಸ, ಟ್ರಸ್ಟ್, ಅವ್ರ ಸಂಘ ಅಂತ ಬಿಲ್ಡ್ ಮಾಡ್ಕೊಂಡ್ ಬಂದು ಸಾಮಾಜಿಕ ಅವರು ಅಂದ್ರೆ ಜನರ ನಡುವೆ ಇದ್ರು. ಇಲ್ಲಿಗೆ ಸುದೀಪ್ ಅವ್ರು ಬಂದ್ರೆ ವಿಜಯ್ ಅವ್ರ
ರೀತಿಯಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡದೇ ಇರಬಹುದು, ಬಟ್ ಅವರ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾರು? ಸುದೀಪ್ ಅವರು. ಒಂದಿಷ್ಟು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಮತ್ತೆ ಫ್ಯಾನ್ಸ್ ಅಂತ ಬಂದಾಗ, ಅಭಿಮಾನಿಗಳು ಅಂತ ಬಂದಾಗ, ವಿಜಯ್ ಪೀಕ್ ಅಲ್ಲಿ, ವಿಜಯ್ ಸದ್ಯಕ್ಕೆ ಪೀಕ್ ಅಲ್ಲಿದ್ದಾರೆ. ಅಲ್ಲ, ನಾನು ಹೇಳ್ತಿರೋದೇನ್ ಗೊತ್ತಾ ಮಹೇಶ್, ಈಗ ವಿಜಯ್ ಅವರಿಗೆ ಅಲ್ಲಿ ಇರುವಂತಹ ಅಭಿಮಾನಿಗಳು ಬೇರೆ. ನಾನು ಹೇಳ್ತಾ ಇದ್ದೆ ಅವಾಗ್ಲೇನೆ, ಅಂದ್ರೆ ಅಲ್ಲಿ ದೇವ್ರ ತರ ಪೂಜೆ ಮಾಡ್ತಾರೆ, ದೇವ್ರ ತರ ಆರಾಧನೆ ಮಾಡ್ತಾರೆ, ಅವ್ರನ್ನೇ ಒಂಥರ ಲೆವೆಲ್ ಇಟ್ಬಿಟ್ಟಿರ್ತಾರೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಅಷ್ಟೇ ಫ್ಯಾನ್ ಬೇಸ್ ಹಂಗೆ ಇರ್ತಾರ, ಅಂದ್ರೆ ದೇವ್ರ ತರ ಆರಾಧನೆ ಮಾಡುವಂತವ್ರು ಇದಾರ ಅಂತ. ಅಭಿಮಾನವನ್ನ ತಕ್ಕಡಿಯಲ್ಲಿ ತೂಕ ಹಾಕ್ಲಿಕ್ಕೆ ಆಗಲ್ಲ. ಆಂಧ್ರ ಪ್ರದೇಶದ ಅಭಿಮಾನಿಗಳು ದೊಡ್ಡದಾಗಿರ್ತಾರೆ, ಆಂಧ್ರ ಪ್ರದೇಶದ ಅಭಿಮಾನಿಗಳು ಅವರ ಅಭಿಮಾನ ಜಾಸ್ತಿ, ಕನ್ನಡಿಗರ ಅಭಿಮಾನ ಕಡಿಮೆ ಅಂತ ತಕ್ಕಡಿಯಲ್ಲಿ ತೂಕ ಹಾಕೋದು ತಪ್ಪು. ಅಲ್ಲಿ ವಿಜಯ್ ಹೀರೋ, ಅವನ ಅಭಿಮಾನಿಗೆ ವಿಜಯ್ ಎಷ್ಟು ಪ್ರೀತಿಯನ್ನ ಕೊಡ್ತಾನೋ, ಆ ಅಭಿಮಾನಿ ವಿಜಯ್ನ ಎಷ್ಟು ಪ್ರೀತಿ ಮಾಡ್ತಾರೋ ಅದಕ್ಕಿಂತ ದುಪ್ಪಟ್ಟೆಯಲ್ಲಿ ಪ್ರೀತಿ ಮಾಡ್ತಾ ಇರ್ಬೋದು. ಕಿಚ್ಚ ಸುದೀಪ್ ಅವರನ್ನ ಅಭಿಮಾನಿಗಳು, ಕಿಚ್ಚ ಸುದೀಪ್ ಅವರನ್ನ ಅಭಿಮಾನಿಸುವಂತಹ ಅಭಿಮಾನಿಗಳಿಗೆ ದೇವರೇ. ಸರಿ, ಹಾಗಾದ್ರೆ ಉಪೇಂದ್ರ ಅವ್ರಿಗೂ ಕೂಡ ಫ್ಯಾನ್ ಬೇಸ್ ಇದೆ ಅಲ್ವಾ? ನಾನು ಅಲ್ಲಿಗೆ ಬರ್ತಿದ್ದೆ. ನಿಮ್ಗೆ ಉಪೇಂದ್ರ ಪಕ್ಕ ಸುದೀಪ್ ಅನ್ನ ಮಾತಾಡ್ತಾ ಇದ್ವಿ. ಸುದೀಪ್ ಯಾಕೆ ಅಂತ ಹೇಳಿ, ನಿಮ್ಗೆ ಅಭಿಮಾನಿಗಳ ಸಂಖ್ಯೆ ಅಂತ ಬಂದ್ರ, ಅಭಿಮಾನಿಗಳು ಮತ್ತೆ ಕೇವಲ ಸಿನಿಮಾ ಕಾರಣಕ್ಕಾಗಿ ವಿಜಯ್ ಗೆದ್ದಿಲ್ಲ ಅಂತ ನಾನು ಒಂದು ಮಾತು ಹೇಳಿದ್ದೆ. ಕೇಳಿ ಸುದೀಪ್ ವಿಚಾರದಲ್ಲೂ ಕೂಡ ಸುದೀಪ್ ಸಿನಿಮಾವನ್ನ ಹೊರತುಪಡಿಸಿ ಒಂದು ವ್ಯಕ್ತಿತ್ವವನ್ನ ರೂಪಿಸ್ಕೊಂಡಿದ್ದಾರೆ. ಹೌದು, ಸುದೀಪ್ ಅವರು ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಅವ್ರ ಫಿಲ್ಮ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಜನಜನಿತವಾಗಿಲ್ಲ. ಬಟ್ ಸುದೀಪ್ ಅವರ ವ್ಯಕ್ತಿತ್ವದ ಬಗ್ಗೆ ಒಂದು ಇಂಟ್ರೆಸ್ಟ್ ಇದೆ. ವ್ಯಕ್ತಿತ್ವವನ್ನ ಪ್ರೀತಿ ಮಾಡುವಂತ ಹೆಣ್ಮಕ್ಳಿದ್ದಾರೆ, ಮತ್ತೆ ಗೃಹಿಣಿಯರಿದ್ದಾರೆ ವ್ಯಕ್ತಿತ್ವವನ್ನ ಪ್ರೀತಿ ಮಾಡೋರು. ಈ ಬಿಗ್ ಬಾಸ್ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ಏನಕ್ಕೋ ಒಟ್ಟಲ್ಲಿ ಅವ್ರು ಪ್ರೀತಿ ಮಾಡೋ ಸಂಖ್ಯೆ ಇದೆ. ಮತ್ತೆ ತಮಿಳುನಾಡಿನಲ್ಲಿ ಏನು ಅಂತ ಹೇಳಿದ್ರೆ ಜಾತಿ ಪಾಲಿಟಿಕ್ಸ್ ಇಲ್ಲ. ನಾವು ನೇಚರ್ ಅನ್ನ ಅರ್ಥ ಮಾಡ್ಕೋಬೇಕು. ತಮಿಳುನಾಡಲ್ಲಿ ದ್ರಾವಿಡ ಪಾಲಿಟಿಕ್ಸ್ ಇದೆ, ಕರ್ನಾಟಕದಲ್ಲಿ ಜಾತಿ ಪಾಲಿಟಿಕ್ಸ್. ಇಲ್ಲಿ ಜಾತಿ ಇಂಪಾರ್ಟೆಂಟ್, ಧರ್ಮದಲ್ಲೂ ಇದೆ, ದೇವರ ಹೆಸರಲ್ಲಿ ಇದೆ, ಜಾತಿ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಜಾತಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಜಾತಿ ಬೆಂಬಲ ಇರಲೇಬೇಕು ಕರ್ನಾಟಕದಲ್ಲಿ. ಹಾಗೆ ನೋಡಿದ್ರೆ ಸುದೀಪ್ ಅವ್ರಿಗೆ ಜಾತಿ ಬೆಂಬಲ ಇದೆಯಾ ಅಂತ ಹೇಳಿದ್ರೆ, ಅವ್ರು ವಾಲ್ಮೀಕಿ ಸಮುದಾಯಕ್ಕೆ ಬರ್ತಾರೆ. ವಾಲ್ಮೀಕಿ ಸಮುದಾಯ ಈಗಾಗಲೇ ಪೊಲಿಟಿಕಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಇಡೀ ಕರ್ನಾಟಕ ನೋಡ್ತಾ ಇದೆ. ಬೀದರಿಂದ ಬೆಂಗಳೂರು, ಮೈಸೂರಿಂದ ಮಂಗಳೂರು ಎಲ್ಲ ಹೋದ್ರೂ ಕೂಡ ಆ ಸಮುದಾಯದ ಜನ ಇದ್ದಾರೆ. ಸೊ ಸುದೀಪ್ ಅವರನ್ನ ಯಾಕೆ ಎಲ್ಲಾ ಕಾರ್ಯಕ್ರಮಕ್ಕೆ ಕರೀತಾರೆ, ಸುದೀಪ್ ಅವರನ್ನ ಯಾಕೆ ಪ್ರಚಾರಕ್ಕೆ ಕರೀತಾರೆ, ಸುದೀಪ್ ಅವರನ್ನ ಎಲ್ಲಾ ಪಕ್ಷಾತೀತವಾಗಿ ಜನ ಶಾಸಕರು ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಸಿಂಪಲ್. ಸುದೀಪ್ ಅವರು ಬಂದ್ರೆ ಆ ಕಮ್ಯುನಿಟಿ ಜನ ಬರ್ತಾರೆ, ವಾಲ್ಮೀಕಿ ಸಮುದಾಯದ ಬರ್ತಾರೆ. ಅಂದ್ರೆ ಸುದೀಪ್ ಅವರನ್ನ ಆ ಸಮುದಾಯ ಒಪ್ಕೊಂಡಾಗಿದೆ. ಈಗ ನಿಮ್ಗೆ ಸಿದ್ದರಾಮಯ್ಯ ಪೂರ್ವ ಅವ್ರ ನಾಯಕರು ಅಂತ ಹೇಳ್ತಾರೆ, ಲಿಂಗಾಯತ ಅಂತ ಹೇಳಿದ್ರೆ ಯಡಿಯೂರಪ್ಪನ ಅಂತ ಹೇಳ್ತಾರೆ, ಒಕ್ಕಲಿಗ ಅಂತ ಹೇಳಿದ್ರೆ ದೇವೇಗೌಡರು, ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್ ಅಂತ ಬರ್ತಾರೆ. ಸರಿನಾ? ಈ ವಾಲ್ಮೀಕಿ ಸಮುದಾಯ ಅಂತ ಬಂದಾಗ ನಿಮ್ಗೆ ಸತೀಶ್ ಜಾರಕಿಹೊಳಿ ಅವರು ಕಾಣಿಸ್ಕೊತಾ ಇದ್ದಾರೆ. ಬಟ್ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಆ ಇಮೇಜ್ ಅನ್ನ ಬಳಸ್ಕೊಂಡು ಹೋಗ್ತಾ ಇದಾರೆ. ಅಂದ್ರೆ ಆ ಸಮುದಾಯದಲ್ಲಿ ಅವ್ರ ಬಗ್ಗೆ ಇಂಟ್ರೆಸ್ಟ್ ಇದೆ. ಸೊ ಅಲ್ಟಿಮೇಟ್ ಆಗಿ ಕಿಚ್ಚ ಸುದೀಪ್ ಅವರು ಬರ್ತಾರ ಅನ್ನೋಂಥ ಪ್ರಶ್ನೆ ಬಂದ್ರೆ ಅವ್ರು ಬರ್ಬೋದು, ಬರ್ದೇನೂ ಇರ್ಬೋದು ಅಷ್ಟೇ. ಅದಕ್ಕೆ ಆನ್ಸರ್ ಅದೇ ಸಿಂಪಲ್. ನಾವ್ ಯಾವ್ದನ್ನು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿರುವಂತಹ ನಟರು ಈ ಕಡೆ ಈ ಒಂದು ರಾಜಕೀಯ ಪೊಲಿಟಿಕ್ಸ್ ಅನ್ನುವಂತಹ ವಿಚಾರದಲ್ಲಿ ಎಂಟ್ರಿ ಕೊಡ್ತಾರಾ, ಅದರಲ್ಲಿ ಒಲವನ್ನ ತೋರಿಸ್ತಾರಾ, ಅವ್ರ ಪ್ಲಾನ್ಸ್ ಏನಿದೆ, ಅವ್ರ ಸ್ಟ್ರಾಟಜೀಸ್ ಏನಿದೆ, ಅವ್ರ ವಿಚಾರಗಳೇನಿದೆ, ಅದು ಯಾವುದು ನಮಗೆ ಗೊತ್ತಿಲ್ಲ. ಸದ್ಯಕ್ಕೆ ಅವ್ರ ಸಿನಿಮಾಗಳು ಬರ್ತಾ ಇದೆ, ನಾವು ಸಿನಿಮಾಗಳು ನೋಡ್ತಾ ಇದೀವಿ, ಎಂಜಾಯ್ ಮಾಡ್ತಾ ಇದೀವಿ ಅಷ್ಟೇ, ಆಯ್ತಾ? ಸೊ ಒಂದಷ್ಟು ಹೆಸರುಗಳು ಕೇಳಬಂತು, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಅಂದ್ರೆ ಡಿ ಬಾಸ್ ಅವ್ರ ಹೆಸರು ಕೇಳಬಂತು, ಪ್ರಜಾಕಿ ಅದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆ ಅಲ್ಲಿಗೆದ್ರು ಪ್ರಜಾಕಿ ಆಗಿರ್ಲಿಲ್ಲ ಅಂತ ಮೇ ಬಿ ಬಹಳಷ್ಟು ರೀಸನ್ಗಳು ಮಹೇಶ್ ಅವ್ರು ಕೂಡ ಹೇಳ್ತಾ ಇದ್ರು. ಕೆಲವೊಂದಷ್ಟು ರೀಸನ್ಗಳಿಂದ ಪ್ರಜಾಕಿಯ ಸೋತಿರ್ಬೋದು. ಆದ್ರೆ ಮುಂದಿನ ದಿನಗಳಲ್ಲಿ ಈ ತರದ ಆ ಪ್ರಜಾಕಿಯನ್ನ ಅರ್ಥ ಮಾಡಿಕೊಂಡು, ಆ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು, ಜೊತೆಗೆ ಅದಕ್ಕೆ ಸಾಥ್ ನೀಡುವಂಥವ್ರು ಮುಂದಿನ ದಿನಗಳಲ್ಲಿ ಬರ್ಬೋದು. ಮುಂದಿನ ದಿನಗಳಲ್ಲಿ ಪ್ರಜಾಕಿಯ ಗೆಲ್ಬಹುದು. ಯಾಕಂದ್ರೆ ಫೈನಲ್ ರಿಯಲೈಸೇಷನ್ ಅಂತ ಆಗ್ಲೇಬೇಕಲ್ವಾ? ಅಂದ್ರೆ ಎಲ್ಲ ನೋಡಿರ್ತೀವಿ ನಾವು, ಎಲ್ಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಒಂದು ರಿಯಲೈಸೇಷನ್ ಬರುತ್ತೆ. ಸೊ ಆ ರಿಯಲೈಸೇಷನ್ ಆದ್ಮೇಲೆ ಪ್ರಜಾಕಿಯ ವಿನ್ ಆಗ್ಬೋದು ಅಂತ ನನಗೂ ಅನ್ಸುತ್ತೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡಬೇಕು, ಯಾವೊಬ್ಬ ನಟರು, ನಮ್ಮ ಕನ್ನಡದ ಚಿತ್ರರಂಗದಲ್ಲಿರುವಂತಹ ನಟರು ಪೊಲಿಟಿಕ್ಸ್ ಅಲ್ಲಿ ಬಂದು ವಿನ್ ಆಗಿ ಎಲೆಕ್ಷನ್ ನಲ್ಲಿ ವಿನ್ ಆಗ್ತಾರೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಎಷ್ಟೊತ್ತು ಬಂತು ನಂದಿಶಾ?